ಅವ್ರ ಹತ್ರ ನಮಸ್ತೆ. ನಮಸ್ತೆ. ಈಗ ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸಬೇಕು. ಓಹೋ. ನಾನು ಒಂದು 4-5 ಸ್ಕೂಲ್ ಹುಡುಕಿದ್ದೀನಿ ಈಗ. ಅದರಲ್ಲೆಲ್ಲ ಫೀಸು ಒಂದರಲ್ಲಿ 2 ಲಕ್ಷ ಕೇಳ್ತಾ ಇದ್ದಾರೆ, ಇನ್ನೊಂದ್ರಲ್ಲಿ 1.5 ಲಕ್ಷ. ಆಮೇಲೆ ಅದು ಇದು ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಇನ್ನೂ ಎಕ್ಸ್ಟ್ರಾ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ಈಗ ನಾನು ಸ್ಕೂಲಿಗೆ ಸೇರಿಸಬೇಕು ಅನ್ಕೊಂಡಿದ್ದೀನಿ. ನಾನು ಯಾವ ಥರ ಸ್ಕೂಲಿಗೆ ಸೇರಿಸಿದ್ರೆ ಒಳ್ಳೇದು ಅನ್ನೋದು ಒಂದಿದು. ಯಾಕಂದ್ರೆ ನನಗೊಂದು ಸ್ಟೇಟಸ್ ಬೇಕು ನನ್ನ ಮಗಳನ್ನ ಸ್ಕೂಲಿಗೆ ಕಳ್ಸೋದಕ್ಕೆ. ಅದಕ್ಕಾಗಿ ಒಳ್ಳೆ ಸ್ಕೂಲ್ನ ಹುಡುಕಿದ್ದೀನಿ ನಾನೀಗ. ನೀನು ಏನು ಓದಿದ್ಯಪ್ಪಿ? ನಾನು ಒಂದು 10th ಓದಿದ್ದೀನಿ. 10th ಮೇಲೆ ನಾನೊಂದು ಫೈನ್ ಆರ್ಟ್ ಮಾಡ್ಕೊಂಡು ನಾನು ಆರ್ಟಿಸ್ಟ್ ಆಗಿದ್ದೀನಿ. ಆರ್ಟಿಸ್ಟ್ ಆಗಿದೆಯಾ? ನಿನ್ನ ಕಂಪನಿಲಿ ಇಂಜಿನಿಯರಿಂಗ್ ಓದಿರೋರು ಇದ್ದಾರಾ? ಅವರು ಇಂಜಿನಿಯರಿಂಗ್ ಓದಿರೋರು ಇದ್ದಾರೆ. ಓಕೆ. ಸಿವಿಲ್ ಇಂಜಿನಿಯರಿಂಗ್ ಓದಿರೋರು ಇದ್ದಾರಾ? ಯಾವ ಇಂಜಿನಿಯರಿಂಗ್ ಓದಿರೋರು ಇದ್ದಾರೆ? ನಮ್ಮ ಕಂಪ್ನಿಲಿ ಎಲ್ಲಾ ತರದ ಇಂಜಿನಿಯರ್ ಓದ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಲ್ಲ ಮಾಡ್ಕೊಂಡು. ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಮಾಡೋ ಯಾವ ಇಂಜಿನಿಯರ್ ಏನಾದ್ರು ಕೇಳಿದ್ಯಾ? ನೀನು ಓದಿರೋದು ಏನಾದ್ರು ಮಾಡ್ತಾ ಇದೀಯಾ ಅಂತ? ಇಲ್ಲ, ಕೇಳಿಲ್ಲ. ಮಾಡ್ತಾ ಇದಾರೆ ಅವ್ರು? ಓದಿರೋದು ಗೊತ್ತೂ ಇಲ್ಲ ನನಗೆ. ಓದಿರೋದು ಯಾರೂ ಮಾಡ್ತಾ ಇಲ್ಲ. ಓದು ಅರ್ಹತೆಯ ಪಟ್ಟಿಯಲ್ಲಿ ಸೇರಿಕೊಂಡಿದೆ. 13 ವರ್ಷದ ಹುಡುಗ ನೀನು ಕಲ್ತಿರುವಂತ ಮಲ್ಟಿಮೀಡಿಯಾ ಕಲಿಯಕ್ ಆಗತ್ತಾ ಇಲ್ವಾ? 13 ವರ್ಷದ ಹುಡುಗ ಈಗಿನ ಪರಿಸ್ಥಿತಿಯಲ್ಲಿ ಈಗ ಇರೋ ಇಂಟರ್ನೆಟ್ ಇದ್ರಲ್ಲಿ ನೋಡೋ ಕಲಿಬಹುದು ಅಂತ. ಕಲಿಬಹುದು. ಇದಕ್ಕೆ ಯಾಕೆ 21 ವರ್ಷದವರೆಗೂ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಮತ್ತೆ ಮಲ್ಟಿಮೀಡಿಯಾ ಕಲ್ತ್ಕೊಂಡು ಕೆಲಸಕ್ಕೆ ಹೋಗ್ಬೇಕು? ಬೇಸಿಕ್ ನಾಲೆಜ್ ಹೆಂಗ್ ಬರುತ್ತೆ ಸರ್? ಬೇಸಿಕ್ ನಾಲೆಜ್ ಅಂದ್ರೆ ಏನು? ಎಷ್ಟಿರುತ್ತೆ ಹೇಳಿ? ಮಗುಗೆ ಸ್ಟಾರ್ಟಿಂಗ್ ABCD ಗ್ರಾಮರ್ ಹಿಡ್ಕೊಂಡು ಓಕೆ, ಅಕ್ಷರ ನಾಲೆಜ್, ಸೆಂಟೆನ್ಸ್ ಬರೆಯೋದು, ಬರ್ತಾ ಮ್ಯಾಥ್ಸ್, ಕೂಡೋದು, ಕಳೆಯೋದು, ಇದೆಲ್ಲ ನಾಲೆಜ್. ಮೊದಲನೇದಾಗಿ ನಾವು ಪ್ರಾಣಿಗಳಿಂದಾನೇ ಬರೋಣ. ಒಂದು ಕೋಳಿ ಇರುತ್ತೆ. ಆ ಕೋಳಿ ಮರಿ ಹಾಕತ್ತೆ. ಮೊಟ್ಟೆಯಿಂದ ಮರಿ ಮಾಡುತ್ತೆ. 21 ದಿವಸ ಮೊಟ್ಟೆ ಮೇಲೆ ಕೂತ್ಕೊಳ್ಳುತ್ತೆ, ಮರಿ ಮಾಡುತ್ತೆ. ನೀವು ಕೋಳಿ ನೋಡಿರ್ಬೋದು, ರೆಕ್ಕೆ ಕೆಳಗಡೆ ಮರಿಗಳನ್ನ ಹಾಕೊಂಡು ಹದ್ದಿನಿಂದ ಬದುಕೋದು ಹೆಂಗೆ, ಮರಿಗಳನ್ನ ಸಾಕೋದು ಹೆಂಗೆ, ಒಂದು ತಾಯಿ ಮೇಲೆ ಅನುಬಂಧ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇದು ಎಲ್ಲ ಪ್ರಾಣಿ ವರ್ಗದಲ್ಲಿ ಬರುತ್ತೆ. ಹಿಂದಿನ ಕಾಲದಲ್ಲಿ ತಂದೆ ತಾಯಿನ ನೋಡ್ಕೋತಿದ್ರು. ಇದು ವಾಟ್ ಈಸ್ ಎಜುಕೇಶನ್ ಅನ್ನೋದು ಇಂಪಾರ್ಟೆಂಟ್. ಎಜುಕೇಶನ್ ಅನ್ನೋದು ನೀವು ಯಾವ ರೀತಿ ನೋಡ್ತಾ ಇದ್ರಿ? ಎಜುಕೇಶನ್ ಅನ್ನೋದು ನಾಲೆಡ್ಜ್ ಗೈನ್ ಮಾಡೋದಕ್ಕ ಅಥವಾ ಜೀವನ ಬದುಕಿಸೋದಕ್ಕ? ನಮ್ಮ ಜೀವನ ನಡೆಸೋದಕ್ಕೆ ಹಣ ಬೇಕು ಅನ್ನೋದಕ್ಕೆ ಎಜುಕೇಶನ್ ಬೇಕಾ, ಅಥವಾ ನಾಲೆಡ್ಜ್ ಗೈನ್ ಮಾಡೋಕೆ ಎಜುಕೇಶನ್ ಬೇಕಾ ಅಂತ 2 ಡಿವೈಡ್ ಮಾಡು. ನಿನ್ಗೆ ಯಾವ್ದಕ್ ಬೇಕು ನಿನ್ನ ಮಗಳಿಗೆ? ನಾಲೆಡ್ಜ್ ಗೈನ್ ಮಾಡೋಕಾದ್ರೆ ಇವಾಗ ನೀನು ಒಳ್ಳೆ ಮಾತು ಹೇಳಿದೆ, ಜ್ಞಾನಕ್ಕೋಸ್ಕರ ನನಗೆ ವಿದ್ಯೆ ಬೇಕು. ನೀನು ನನಗೆ ಈ ಉತ್ತರ ಕೊಡು. ನಿನ್ನ ಪತ್ನಿ ಮತ್ತೆ ನೀನು ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ನಾನು ನಮ್ಮ ಪತ್ನಿ ಹೋಗ್ತಾರೆ ಇನ್ನೇನು ಸ್ವಲ್ಪ ದಿನ. ಓಕೆ. ಮಗುನ ಕೇರ್ ಟೇಕರ್ಸ್ ಇಲ್ಲ ಅಂತ ಸ್ಕೂಲಿಗೆ ಕಳಿಸ್ತೀರಾ? ಮಗುಗೆ ನಾಲೆಡ್ಜ್ ಕಲ್ಸೋದಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತ ಸ್ಕೂಲಿಗೆ ಕಳಿಸ್ತೀರಾ? ನಮಗೆ ಸಮಯ ಇಲ್ಲ. ಸ್ಕೂಲಲ್ಲಿ ಆದ್ರೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಳ್ಳೆ ಹಾಗಾದ್ರೆ ನಿನಗೆ ಸ್ಕೂಲ್ ಬೇಕಾಗುತ್ತೆ. ಯಾಕಂದ್ರೆ ನೀನು ಕಲ್ಸೋಕೆ ಆಗದೆ ಇದ್ರೆ ಇನ್ನೊಬ್ರು ಕಲಿಸಬೇಕಾಗುತ್ತೆ. ಈಗ ವೈಫ್ ಯಾರು ಹೋಗ್ತಾ ಇಲ್ಲ ಕೆಲಸಕ್ಕೆ. ಆಕ್ಚುಲಿ ಮದುವೆ ಸಿಸ್ಟಮ್ ಇರೋದೇ ಅದಕ್ಕೆ. ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರಾದ್ರೂ ಒಬ್ಬರು ಸಂಪಾದನೆ ಮಾಡಬೇಕು, ಇನ್ನೊಬ್ಬರು ಮಕ್ಕಳ ಕೇರ್ ಮಾಡಬೇಕು. ನಿನ್ನ ಹೆಂಡತಿ IAS ಆಫೀಸರ್ ಆದ್ರೆ ನೀನು ಮಕ್ಕಳ ಕೇರ್ ತಗೋಬೇಕು. ಮಕ್ಕಳ ಕೇರ್ ತಗೊಂಡು ಮನೇಲಿರೋದು ಹೇಡಿತನದ ಲಕ್ಷಣ ಅಲ್ಲ. ನೀನು ಕೆಲ್ಸಕ್ಕೆ ಹೋಗಿ ನಿನ್ನ ಪತ್ನಿ ಮನೇಲಿದ್ರೆ ನಿನಗಿಂತ 5 ಪಟ್ಟು ಬೆಲೆ ಬಾಳುವ ವ್ಯಕ್ತಿ ಆಗ್ತಾಳೆ ಹುಡುಗಿ. ಯಾಕಂದ್ರೆ ನಿನ್ನ ಬಿಲ್ಲಿಂಗ್ ಎಲ್ಲ ನೋಡ್ಕೋತಾಳೆ, ಮನೆ ಕೇರ್ ಮಾಡ್ಕೋತಾಳೆ, ಮತ್ತೆ ನಿನ್ನ ಮಕ್ಕಳನ್ನ ನೋಡ್ಕೋತಾಳೆ. ಆ ಬೆಲೆ ಕಟ್ಟಕ್ಕಾಗಲ್ಲ ಅದು. ಈಗ ಮನೆ ಅದು ತಿಳಿದವ್ರು ಮಾತ್ರ ಹೇಳ್ತಾರೆ ನೀವು ಬೆಲೆ ಕಟ್ಟಕ್ಕಾಗಲ್ಲ ಅಂತ. ಆದ್ರೆ ಇವಾಗ ಟಾಪಿಕ್ ಇರೋದು ಸ್ಕೂಲು. ಆ ಸ್ಕೂಲಲ್ಲಿ ನಮ್ಮಿಂದ ಮಕ್ಕಳಿಗೆ ಆಗ್ತಾರೋ ಅನಾಹುತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನೀವು ನಿಮ್ಮ ಹತ್ರ ಬರೀ 1.5 ಲಕ್ಷ ಆಗ್ತಾ ಇದೆ ವರ್ಷಕ್ಕೆ. ಅದರಲ್ಲಿ 2 ತಿಂಗಳು ಸ್ಕೂಲ್ ರಜಾ ಇದೆ, 3 ತಿಂಗಳು ಟೋಟಲ್ ಸ್ಕೂಲ್ ರಜಾ ಇದೆ. ಆ 3 ತಿಂಗಳು ರಜಾ ಬಿಟ್ರೆ ಇನ್ನು ಮಿಕ್ಕಿರೋ 9 ತಿಂಗಳಿಗೆ ನೀವು 1.5 ಲಕ್ಷ ನೀವು ಕಟ್ತಾ ಇದ್ರಿ. ಸುಮಾರು ಜನ 5 ಲಕ್ಷ 3 ಲಕ್ಷ ವರ್ಷಕ್ಕೆ ಕಟ್ತಾ ಇದಾರೆ. ನೀವು ಅದೇ ಇವಾಗ ನೀವು ಮಕ್ಕಳಿಗೆ ನೀವೇ ಕಲ್ಸಕ್ಕಾಗಲ್ವಲ್ಲ. ನೀವು ಒಂದು ಟ್ರೆಕ್ಕಿಂಗ್ ಕಳಿಸ್ತೀರಿ, 1,000 ರೂಪಾಯಿ ಒಂದು ಟ್ರೆಕ್ಕಿಂಗ್ ಆಗುತ್ತೆ. 1 ಡೇ ಟ್ರೆಕ್ಕಿಂಗ್ 1,000 ರೂಪಾಯಿ. ಅಂತದ್ದು ಎಷ್ಟು ಟ್ರೆಕ್ಕಿಂಗ್ ಮಾಡಬಹುದು? ತಿಂಗಳಿಗೆ 4 ಟ್ರೆಕ್ಕಿಂಗ್ ಮಾಡಿದ್ರೆ 4,000 ಆಗುತ್ತೆ. 12 48,000ಕ್ಕೆ ವರ್ಷಕ್ಕೆ ಎಷ್ಟು ಟ್ರೆಕ್ಕಿಂಗ್ ಆಗುತ್ತೆ? 48 ಟ್ರೆಕ್ಕಿಂಗ್ ಆಗುತ್ತೆ. 48 ಟ್ರೆಕ್ಕಿಂಗ್ ನಿಮ್ ಸ್ಕೂಲ್ ಜಾಯಮಾನದಲ್ಲೇ ಮಾಡ್ಸಕ್ಕಾಗಲ್ಲ. ಯಾಕಂದ್ರೆ ಆ ಸ್ಕೂಲ್ ನಿಮ್ಗೆ ಮಾಡಿಸಿದ್ರೆ ವರ್ಷಕ್ಕೆ 1 ಟ್ರಿಪ್ ಮಾಡಬಹುದು ಅಷ್ಟೇ. ಆ 1 ಟ್ರಿಪ್ ಮಾಡುತ್ತೆ. ಮತ್ತೆ ಬೆಳಗ್ಗೆ ಹೋಗ್ಬೇಕು, ಸಂಜೆ ಬರಬೇಕು. ಮತ್ತೆ ಮನುಷ್ಯ ಬೆಳಿಬೇಕು ಅಂದ್ರೆ ನನ್ನ ಮಾತು ಕೇಳಬೇಕು ಮಗು ಅನ್ನೋದನ್ನ ಬಿಟ್ಬಿಡ್ಬೇಕು. ಮಗು ತನ್ನ ಮಾತು ತಾನು ಹೇಳ್ಕೊಂಡು ಬದುಕೋದಕ್ಕೆ ಹುಟ್ಟಿರುತ್ತೆ. ತಾನು ಮಾಡುವ ವ್ಯವಸ್ಥೆಯಿಂದ, ತಾನು ಮಾಡುವ ಯಾವುದೇ ನಿರ್ಧಾರದಿಂದ ಇನ್ನೊಬ್ಬರಿಗೆ ಅನಾಹುತ ಆದಾಗ ಮಾತ್ರ ನಾನು ಇದು ತಪ್ಪು ಅಂತ ಹೇಳಬೇಕು. ಇಲ್ಲ ಅಂದ್ರೆ ಆ ಮಗುನ ಖಂಡಿಸಬಾರ್ದು.
ಸ್ಕೂಲ್ಸ್ ಅದು ಮಾಡ್ತಾ ಇಲ್ಲ. ಪಿನ್ ಡ್ರಾಪ್ ಸೈಲೆಂಟ್, ಕೈ ಕಟ್ ಬಾಯಿ ಮುಚ್ಚು, ಅಟೆನ್ಷನ್ ಅಂದ್ರೆ ಹಿಂಗ್ ನಿಂತ್ಕೋಬೇಕು, ಸ್ಟ್ಯಾಂಡಿಟೀಸ್ ಅಂದ್ರೆ ಹಿಂಗ, ಯಾರಾದ್ರೂ ಮಾತಾಡಿದ್ರೆ ಮಾನಿಟರ್ ಹೆಸರು ಬರೆಯೋದು, ಭಯದಲ್ಲಿ ಬದುಕ್ತಾ ಇರುವಂತಹ ಈ ಸೋಷಿಯಲ್ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ, ಇದು ಮೆಕ್ಕಾಲಯ ಮಾಡಿದ್ದು. ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಕೊಟ್ಟರು, ಸ್ವಾತಂತ್ರ್ಯ ಕಿತ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡಿದ್ರು. ಯುದ್ಧಗಳಿಲ್ಲದೆ ಇವ್ರನ್ನ ರೂಲ್ ಮಾಡಕ್ಕೆ ಒಂದು ಟೆಕ್ನಿಕ್ ಕಂಡಿಡಿದ್ರು ಅವರು. ಅದಕ್ಕೆ ನಾವು ಬಲಿಯಾಗಿದ್ದೀವಿ. ಇವತ್ತು 40 ವರ್ಷ ಆದ್ರೂ ಒಂದು ಡಾಕ್ಟರ್ ಹೈಯರ್ ಡಿಗ್ರಿಗೆ ಹೋಗ್ತಾ ಇದ್ದಾನೆ. 1 ಕೋಟಿ ಕೊಟ್ಟು ಡಾಕ್ಟರ್ ಆಗೋನು ಎಷ್ಟು ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಾರ? 1 ಕೋಟಿ 25 ಲಕ್ಷ ಕೊಟ್ಟು ಇಂಜಿನಿಯರ್ ಆಗೋನು ಎಷ್ಟು ಮಾತ್ರ ಅವನು ಇಂಜಿನಿಯರಿಂಗ್ ಎಬಿಲಿಟಿ ನಿರ್ಮಿಸಲಾರ? ನೀನ್ ಹಳ್ಳಿಗೆ ಬಾ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಮ್ಮೂರಲ್ಲಿ ವೀರಭದ್ರಾಚಾರಿ ಅಂತಿದ್ರು. ಆ ವ್ಯಕ್ತಿ ಈ ಕರ್ನಾಟಕದಲ್ಲಿ ಯಾವ ಇಂಜಿನಿಯರ್ ಕೂಡ ಮಾಡಕ್ ಆಗದೆ ಇರೋಂತ ಕೆಲಸಗಳು ಸಾಲ್ವ್ ಮಾಡ್ತಾ ಇದ್ದ. ಯಾವ ಫೀಲ್ಡ್ ಅಲ್ಲಿ ತಗೊಂಡು, ಅವೆಲ್ಲ ಬಿಲ್ಟ್ ಇನ್ ನಾಲೆಡ್ಜ್. ನಿನ್ನ ಮಗನಲ್ಲಿ, ನಿನ್ನ ಮಗಳಲ್ಲಿ ಅಂತದ್ದೇ ಒಂದು ನಾಲೆಡ್ಜ್ ಇರುತ್ತೆ. ಆ ನಾಲೆಡ್ಜ್ ಅನ್ನ ಸ್ಕೂಲ್ ಗುರುತಿಸಬೇಕು, ಅದರಲ್ಲೇ ಪ್ರಮೋಟ್ ಮಾಡಿಸ್ಬೇಕು. ಅಂತ ಸ್ಕೂಲ್ ಇದ್ರೆ ಹುಡುಕೋ. ಸ್ಕೂಲ್ ಅನ್ನೋದು ಒಂದು ಶಿಲ್ಪಿ ತರ ಇರಬೇಕು. ಹಿಂಗ್ ಹೋಗ್ಬೇಕು, ಈ ಬಂಡೆ ಹುಡುಕ್ಬೇಕು, ಈ ಬಂಡೆ ಏನ್ ಶಿಲ್ಪಕ್ಕೆ ತಯಾರಾಗತ್ತಾ, ಇದು ದ್ವಾರಪಾಲಕ ಆಗತ್ತಾ, ಒರಿಜಿನಲ್ ಉತ್ಸವ ಮೂರ್ತಿ ಆಗತ್ತಾ, ಇದರಲ್ಲಿ ಯಾವ್ದು ಮಹಾತ್ಮ ಗಾಂಧಿ ಪುತ್ಥಳಿ ಮಾಡಬಹುದಾ ಅಂತ ನೋಡ್ಬೇಕು. ಅದರಲ್ಲಿ ಬೇಡದ್ದನ್ನೆಲ್ಲ ತೆಗಿಬೇಕು, ಉಳಿದಿದ್ದನ್ನ ಹಂಗೆ ಉಳಿಸ್ಕೋಬೇಕು, ಅದು ಕಟ್ಟಾಗದಂಗೆ ನೋಡ್ಕೋಬೇಕು. ಇದು ಸ್ಕೂಲ್ ಮಾಡ್ಬೇಕಾಗಿರೋದು. ಈಗ ನೀವ್ ಹೇಳಿದ್ರಿ, ಒಬ್ಬ ವೈಫ್ ಕೆಲಸ ಮಾಡ್ತಿದ್ರೆ, ಮನೇಲಿದ್ರೆ, ಹಸ್ಬೆಂಡ್ ಕೆಲಸ ಮಾಡ್ತಿದ್ರೆ ಅದು ತುಂಬಾ ಒಳ್ಳೇದು, ಮನೆಯಲ್ಲಿ ಮಗುನ್ ನೋಡ್ಕೊಂಡು ಇರಬಹುದು ಅಂತ ಹೇಳಿದ್ರೆ. ಈಗ ವೈಫೇ ಹೇಳ್ತಾರೆ ಅನ್ಕೊಳ್ಳಿ, ಇಲ್ಲ ನಮ್ಮ ಪಕ್ಕದ ಮನೆಯವರೆಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹೋಗ್ತಾ ಇದಾರೆ, ನಮ್ ಸ್ಟೇಟಸ್ ಇನ್ ಪ್ರಾಬ್ಲಮ್ ಆಗುತ್ತೆ. ಹೋಗ್ಲಿ, ತೋರಿಸ್ಬಿಡು. ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹೋಗ್ಬಿಟ್ಟು ತುಂಬಾ ಗ್ರೇಟ್ IAS ಆಫೀಸರ್. ಬಿಹಾರಲ್ಲಿ ಒಂದು ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ಇರೋರೆಲ್ಲ IAS ಆಫೀಸರ್ಸ್ ಆಗಿದ್ದಾರೆ. ಅದೇ ಬಿಹಾರಲ್ಲಿ ಇನ್ನೊಂದು ಹಳ್ಳಿ ಇದೆ, ಅದ್ರಲ್ಲಿ ಇರೋರೆಲ್ಲ IT ಆಫೀಸರ್ಸ್ ಆಗಿದ್ದಾರೆ. ಅವರ ತಂದೆ ತಾಯಿ ಅನ್ಎಜುಕೇಟೆಡ್. ನೀವು ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹೋದ್ರೆ ನಿಮ್ಮನ್ನ ಕೇಳೋದು, ನಿಮ್ ತಂದೆ ತಾಯಿ ಅಪ್ಲಿಕೇಶನ್ ಫಾರ್ಮ್, ನಿಮ್ ಜಾತಿ ಯಾವುದು, ನಿಮ್ ತಂದೆ ತಾಯಿ ಡಿಗ್ರಿ ಏನು, ಅವ್ರು ಏನು ಓದಿದ್ದಾರೆ. ಮತ್ತೆ ಇವಾಗ ಮಕ್ಕಳನ್ನ ಕರೆದು ನಿನ್ ಮಗು ಸರಿಯಾಗಿ ಓದ್ತಾ ಇಲ್ಲ. ನಮ್ಮ ಕಾಲದಲ್ಲಿ ನಮ್ ತಾತ ಹೋಗಿ ನೀನ್ ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ ಮಗುಗೆ ಅಂತ ಹೇಳ್ತಾ ಇದ್ರು. ಈ ಕಾಲದಲ್ಲಿ ಅವರು ಪೇರೆಂಟ್ ಕರೆಸ್ಬಿಟ್ಟು ನೀವು ಸರಿಯಾಗಿ ಕಲಿಸ್ತಾ ಇಲ್ಲ ಮಗುಗೆ ಅಂತಾರೆ. ನೀನ್ ಫೀಸ್ ಕೊಟ್ಬಿಟ್ಟು ನೀನೇನೋ ಕಲ್ಸೋದು. ಇನ್ನೂ ಒಂದೇನಂದ್ರೆ, ನೀನು ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋದಾಗ ನೀವು ತಾಯ್ತನ ತಂದೆತನ ಕಳ್ಕೊತಾ ಇದೀರಿ. ಒಬ್ರು ತಾಯಿ ಹೇಳ್ಕೊಡ್ಬೇಕು, ನಿನ್ ತಂದೆ ದುಡಿತಾ ಇರೋದ್ರಿಂದ ನಿನ್ನ ಜೀವನ ನಡೀತಾ ಇದೆ, ನಾವೆಲ್ಲ ಸುಖವಾಗಿದ್ದೀವಿ ಅಂತ. ತಂದೆ ಹೇಳ್ಕೊಡ್ಬೇಕು, ನಿಮ್ ತಾಯಿ ಇಲ್ಲದೆ ಇದ್ರೆ ನಾವ್ಯಾರು ಇಲ್ಲ ಅಂತ. ತಲೆಯಲ್ಲಿ ಅದು ಬರಬೇಕು. ತಾಯಿ ತಂದೆಯ ಕನೆಕ್ಷನ್ ನ ಬೆಳೆಸಬೇಕು ನಾವು. ಇದನ್ನ ಸ್ಕೂಲ್ ಬೆಳೆಸತ್ತೇನಾ? ಯುವರ್ ಫಾದರ್ ಈಸ್ ಅನ್ ಇಡಿಯಟ್, he cannot make your homework and he cannot help you for your tuition ಅಂತ ಹೇಳ್ಕೊಡತ್ತ ಸ್ಕೂಲು? you tell your father to pay the fees first, ಇಲ್ಲಾಂದ್ರೆ ಆ ಮೂಲೆಯಲ್ಲಿ ನಿಂತ್ಕೋ, ನಾಳೆಯಿಂದ ನಿನ್ನ ಡಿಬಾರ್ ಮಾಡ್ತೀವಿ ಅನ್ನತ್ತ ಸ್ಕೂಲು. ಅಲ್ಲಿ 10 ಜನ ಮಕ್ಕಳ ಮುಂದೆ ನಿನ್ನ ಮಾನ ಕಳ್ಕೊಳಕ್ಕೆ ನೀನ್ ದುಡ್ಡು ಕಟ್ತೀಯನೋ? ನೀವ್ ಹೇಳೋ ಪ್ರಕಾರ ನಾವು ಆ ಸ್ಕೂಲಿನ ಟೇಬಲ್ಗಳಿಗೆ ಬಣ್ಣ ಹೊಡೆದಿದ್ದಕ್ಕೆ ಮತ್ತೆ ಆ ಟೀಚರ್ಗಳಿಗೆ ಆ ಟೀಚರ್ ಅದಕ್ಕೂ ಬಳಸ್ತಾ ಇಲ್ವೋ? ಆ ಮೇನ್ ಮ್ಯಾನೇಜ್ಮೆಂಟ್ ಮನೆಗೆ ಹೋಗ್ತಾ ಇದೆ. ಅದು ಅಂದ್ರೆ ಇದೊಂದು ಬಿಸ್ನೆಸ್ ಆಗೋಗಿದೆ, ದೊಡ್ಡ ಬಿಸ್ನೆಸ್ ಆಗೋಗಿದೆ. ಅದ್ರಲ್ಲಿ ನಮ್ಮ ಮಕ್ಕಳೆಲ್ಲ ಬಿದ್ದು ಓದಾಡ್ತಾರೆ. ಇಲ್ಲ, ಯಾವುದು ನಮ್ಮ ದೇಶದಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆಸಬೇಕೋ ಅದನ್ನ ಪ್ರೈವೇಟೈಸೇಷನ್ ಮಾಡಿದ್ದಾರೆ. ಯಾವುದು ಪ್ರೈವೇಟ್ ಅವ್ರು ನಡೆಸಬೇಕೋ ಅದನ್ನ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ. ಈ ತರ ನೋಡಕ್ ಹೋದ್ರೆ ನಮ್ಮ ಮಕ್ಕಳು ಸ್ಕೂಲ್ಗೆ ಕಳ್ಸಂಗಿಲ್ಲ. ನಾವು ಏನಕ್ಕೆ ಬೇಕು? ಸ್ಕೂಲ್ ಹೋಗದೆ ಇರೋರೆಲ್ಲ ಎಷ್ಟು ಉದ್ದಾರ ಆಗಿದ್ದಾರೆ. ಅಯ್ಯೋ, ಸ್ಕೂಲಿಗೆ ಕಳ್ಸಿಲ್ಲ ಅಂದ್ರೆ ಸರ್ಟಿಫಿಕೇಟ್ಸ್ ಇಲ್ಲ ಅಂದ್ರೆ ಸರ್ಟಿಫಿಕೇಟ್ ಕೆಲಸ. ಇವಾಗ ನನ್ನ 2ನೇ ಮಗಳಿಗೆ ಯಾವ ಸರ್ಟಿಫಿಕೇಟ್ ಇಲ್ಲ. ಶಿ ಈಸ್ ಅರ್ನಿಂಗ್ ಬೆಟರ್ ದನ್ ಎನಿಬಡಿ. ಶಿ ಈಸ್ ರನ್ನಿಂಗ್ ದ ಫ್ಯಾಮಿಲಿ. ಸರ್ಟಿಫಿಕೇಟ್ ಇರೋರು ಸಂಪಾದಿಸ್ತಾರೆ, ಅವರಿಗೆ ಬಾಸ್ ಇರ್ತಾರೆ. ಈ ಸರ್ಟಿಫಿಕೇಟ್ ಇಲ್ಲದೆ ಇರೋರಿಗೆ ಬಾಸ್ ಇರೋದಿಲ್ಲ. ಅವ್ರ ಎಬಿಲಿಟಿ ನೋಡ್ಕೊಂಡು ಕೆಲಸ ಸಿಗುತ್ತೆ. ಈ IAS ಆಫೀಸರ್ ಆಗು, ನೀನು ಸೇರ್ಕೊಂಡ ದಿವಸನೇ ಬಾಸ್ ಇರ್ತಾರೆ. ಬಾಸ್ ಹರಾಸ್ಮೆಂಟ್ ಶುರುವಾಗುತ್ತೆ. ಎಲ್ಲದಕ್ಕಿಂತ ಇನ್ನೊಂದು ಹೇಳ್ಬೋದು, ಪೊಲಿಟಿಷಿಯನ್ಗಳಿಗೆ ಎಷ್ಟೋ ಜನ IAS ಆಫೀಸರ್ಸ್ ಇವತ್ತು ರಿಸೈನ್ ಮಾಡ್ತಾ ಇದಾರೆ. ಇದಕ್ಕೇನು ಉತ್ತರ ಕೊಡ್ತೀಯೋ ನೋಡು. ಇವನು 5 ಜನ ಮಕ್ಕಳಿದ್ರು ಯಾವ ಮಗುಗೂ ಓದ್ ಬಿಡಬೇಡ ಅಂತಾನು ಹೇಳಲಿಲ್ಲ, ಓದ್ ಬೇಡ ಅಂತಾನು ಹೇಳಲಿಲ್ಲ. ಓದು ಬಿಟ್ಟಾಗ ಓದು ಅಂತ ಕೂಡ ಬಲವಂತ ಮಾಡಲಿಲ್ಲ. ಪ್ರತಿಯೊಂದು ಜನ್ಮ ಇರುತ್ತಲ್ಲ, ಪ್ರತಿಯೊಂದು ವ್ಯಕ್ತಿಗೂ ಏನೋ ಒಂದು ಕೆಪಾಸಿಟಿ ಇಟ್ಕೊಂಡು ಹುಟ್ಟಿರ್ತಾನೆ. ಹಳ್ಳಿಲಿ ಹುಟ್ಟಿರ್ಲಿ, ಎಲ್ಲೇ ಹುಟ್ಟಿರ್ಲಿ, ಆ ಕೆಪಾಸಿಟಿನ ನಾವು ಗುರುತಿಸೋಕೆ ಯೋಗ್ಯತೆ ಇದ್ರೆ ಗುರುತಿಸಬೇಕು, ಇಲ್ಲಾಂದ್ರೆ ಅದಕ್ಕೆ ಬಿಡಬೇಕು. ಆ ಯಾವ ವ್ಯಕ್ತಿ ಕೂಡ ಅವಮಾನವನ್ನ ಸಹಿಸೋದಿಲ್ಲ. ತನ್ನಲ್ಲಿರೋ ಟ್ಯಾಲೆಂಟ್ ಅನ್ನ ತೋರಿಸ್ಬೇಕು, ಖುಷಿ ಪಡಬೇಕು, ಚಪ್ಪಾಳೆ ತಟ್ಟಿಸ್ಕೋಬೇಕು ಅನ್ನೋ ಆಸೆಗೆ ಬದುಕತ್ತೆ. ಹಣ ಸೆಕೆಂಡ್ರಿ ಕಣ. ಎಷ್ಟು ಜನ ಟ್ಯಾಲೆಂಟ್ಸ್ ನಮ್ಮಲ್ಲಿ ಯಾರು ಅವರೆಲ್ಲ ಇದು ಸರ್ಟಿಫಿಕೇಟ್ ಇಂದ ಬಂದಿಯಾರೇನೋ?
ಮಹಾಪುರುಷರೆಲ್ಲ ಎಂತವ್ರು. ಕಾಮರಾಜರ ಅನ್ನೋರ್ಗೆ ಸಿಎಂ ಆಗಿದ್ರು, ಸಿಗ್ನೇಚರ್ ಮಾಡಕ್ ಬರ್ತಿರ್ಲಿಲ್ವೋ? ಎಂತ ಎಬಿಲಿಟೆಡ್ ಸಿಎಂ ಆಗಿದ್ರು. ನಮ್ಮಲ್ಲಿ ಎಷ್ಟು ಜನ ಅಡ್ಮಿನಿಸ್ಟ್ರೇಟರ್ಸ್ ತುಂಬಾ ಪವರ್ಫುಲ್ ಆಗಿ ಓದಿಲ್ದೇ ಇರೋ, ಆಕ್ಚುಲಿ ಓದು ಇಲ್ಲದೆ ಇರೋರು ಕೆಳಗಡೆ ಓದಿರೋರು ದುಡಿಸ್ಕೊಳ್ಳುವಂತಹ ಸಮಾಜನ ಮೆಕಾಲ ನಿರ್ಮಾಣ ಮಾಡಿದ. ಈ ಮಗುಗೆ ಇನ್ಫೀರಿಯಾರಿಟಿ ಡೆವಲಪ್ ಆಗ್ಬಿಡುತ್ತೆ ಸರ್. ಈಗ ಒಂದು ಮಗು ಮನೆಯಲ್ಲಿ ಓದ್ತಾ ಇರ್ತದೆ ಓನಾಗಿ, ಅದು ಕಳಿಸಿ. ಬೇರೆ ಮಕ್ಕಳನ್ನ ಸ್ಕೂಲ್ ಬಿಡಿಸಿ ಅಂತ ನಾ ಹೇಳ್ತಾನೆ ಇಲ್ಲ. ನೀ ಮಕ್ಕಳನ್ನ ಶಾಲೆಗೆ ಕಳಿಸಿ. ಆ ಮಕ್ಕಳಿಗೆ ಶಾಲೆಯಲ್ಲಿ ಇದು ಸರಿ ಇಲ್ಲ ಅಂತ ಅನ್ನಿಸಿದಾಗ ಬಂದ್ಬಿಡು ಮಗು ಅಂತ ಹೇಳಿ. ಅಂದ್ರೆ ಮಗು ಮತ್ತೆ ಮಗು ಹೌದು ಮಗು ಅವಳಿಗೆ ಕೊಡಬೇಕು. ನೋಡಿ, ಎಲ್ಲಾರ್ಗು ಒಂದು ಸ್ವಾಭಿಮಾನ ಇರುತ್ತೆ. ಆ ಮಗು ಮನೆಗೆ ಬರುತ್ತೆ, ಮತ್ತೆ ನಾನು ಸ್ಕೂಲ್ಗೆ ಹೋಗ್ಬೇಕಪ್ಪ ಅನ್ನತ್ತೆ, ಮತ್ತೆ ಸ್ಕೂಲ್ಗೆ ಹಾಕಿ, ಮತ್ತೆ ಸ್ಕೂಲ್ ಬಿಡ್ಬೇಕಪ್ಪ ಅನ್ನತ್ತೆ. ಸ್ಕೂಲ್ ಬಿಡಿಸಿ. ಆವಾಗ ಅನ್ಸುತ್ತೆ, ನಾನು ಎರಡೆರಡು ಸಲ ಕೇಳಿದ್ರು ನಮ್ಮ ಅಪ್ಪ ಏನೋ ಅಂತಿಲ್ಲ. ಯೋಚನೆ ಮಾಡ್ಬೇಕು ನಾನು ಇನ್ಮೇಲೆ. ಇದು ನೋಡು, ನಾವು ಮಗು ಯೋಚನೆ ಮಾಡಕ್ ಮುನ್ನಾನೇ ಹೊಡಿತೀವಿ ನಾವು. ಇವಳು 20 ಸ್ಕೇಟಿಂಗ್ ಸೇರ್ಕೋತಾಳೆ ಬಿಡ್ತಾಳೆ, ಡ್ಯಾನ್ಸ್ ಸೇರ್ಕೋತಾಳೆ ಬಿಡ್ತಾಳೆ, ಹಾಡ್ ಸೇರ್ಕೋತಾಳೆ ಬಿಡ್ತಾಳೆ, ಇವಳು ಸರಿ ಇಲ್ಲ ಅಂತ ಬಿಡ್ತೀವಿ. ತಪ್ಪದು ಪಾಪ. ಅದು ಹುಡುಕ್ತಾ ಇದೆ ತನ್ನಲ್ಲಿರೋ ಟ್ಯಾಲೆಂಟ್, ತನಗೆ ಸಿಗುವಂತ ಗುರುನ. ಅದು ಮ್ಯಾಚ್ ಆಗ್ಬೇಕು. ಮ್ಯಾಟ್ರಿಮೋನಿಯಲ್ ಇದ್ದಂಗೋ ಇದು. ಆ ಮಗುಗೆ ತಾನು ಗುರುತಿಸ್ಕೋಬೇಕು ತಾನೇನಕ್ಕೆ ಹುಟ್ಟಿದೆ ಅಂತ. ಎಷ್ಟು ಜನ ಕ್ರಿಕೆಟ್ ಆಡೋರ್ನ ಬಿಡಿಸಿ ಓದಿಸಿದಾರೆ ಇವತ್ತು. ಎಷ್ಟು ಫಜೀತಿ. ಎಷ್ಟು ಜನ ಓದಿಸೋರ್ನ ಬಿಡಿಸಿ ಕ್ರಿಕೆಟ್ ಆಡಿಸ್ತಾ ಇದಾರೆ ಇವತ್ತು. ಅದರಿಂದ ದುಡ್ಡಿದೆ ಅಂತ. ಅವ್ನು ಹೆಂಗೋ ಕ್ರಿಕೆಟ್ ಆಡೋಕ್ ಸಾಧ್ಯ ಆಗುತ್ತೆ? ನೋಡೋ, ಇದು ಪೇರೆಂಟ್ಸು, ಸೊಸೈಟಿ, ಸಮಾಜ ಕೂಡ ಅಷ್ಟೇ. ಸಮಾಜ ಕೂಡ ಮೆಡಿಕಲ್ ಡಿಮ್ಯಾಂಡ್ ಹೊಟ್ಟೋಗ್ಲಿ. ಎಲ್ಲ ಮೆಡಿಕಲ್ ಕಾಲೇಜ್ ಡೆಮಾಲಿಷ್ ಆಗೋಗುತ್ತೆ. ಮೆಡಿಕಲ್ ನಿಂದ ಯೂಸ್ ಇಲ್ಲ ಅಂತ ಒಂದು ಕಾಲ ಇತ್ತು ಗೊತ್ತಾ ನಿಂಗೆ? ಇಂಜಿನಿಯರಿಂಗ್ ಗೆ ಯೂಸ್ ಜಾಸ್ತಿ ಇತ್ತು. ಇನ್ನೊಂದು ಕಾಲದಲ್ಲಿ ಲಾಯರ್ಸ್ಗೆ ತುಂಬಾ ಡಿಮ್ಯಾಂಡ್ ಇತ್ತು ಇಂಡಿಯಾದಲ್ಲಿ. ಯಾರು ನೋಡಿದ್ರೆ LLB ಮಾಡೋರು. ಮಹಾತ್ಮ ಗಾಂಧಿನೂ LLBನೇ, ಸಾವರ್ಕರ್ ಬಿ LLBನೇ. LLB ಮಾಡಿದವರೇ ರೂಲ್ ಮಾಡಬೇಕು ಅಂತಿತ್ತು. ಇವತ್ತು LLB ಅವ್ರಿಗೆ ಮರ್ಯಾದೆ ಇರಲಿಲ್ಲ. ಇವಾಗ ಮತ್ತೆ LLB ಅವ್ರಿಗೆ ಬಂದಿದೆ. BCom ಡಿಮ್ಯಾಂಡ್ ಬಂದಿದೆ ಅಂದ್ರೆ ಎಲ್ಲ ಕುರಿಗಳು ಸರ್, ನಾವು ಕುರಿಗಳು. ಆಮೇಲೆ ನಿಮ್ ಪ್ರಕಾರ ಹೇಳೋದಾದ್ರೆ, ಮಕ್ಕಳುಗಳಿಗೆ ನೀವು ಏನ್ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಸ್ಕೂಲಿಗೆ ಕಳಿಸ್ತಾ ಇದೀರಾ, ಅವ್ರು ಕಲ್ತಿದ್ದು ಅವ್ರು ದೊಡ್ಡವರಾದ್ಮೇಲೆ ನೆನಪೇ ಇರಲ್ಲ ಅವ್ರಿಗೆ. ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರ ಮನೆಯಲ್ಲಿ ತಾಯಿ ಹತ್ರ ಬೆಳೆದಿದ್ರೆ ತಾನೆ. ತಾಯಿ 4ನೇ ವರ್ಷಕ್ಕೆ ಅವರು ಕಾನ್ವೆಂಟ್ ಸ್ಕೂಲ್ಗೆ ಹಾಕ್ಬಿಟ್ಟು, ರೆಸಿಡೆನ್ಷಿಯಲ್ ಹೋಮ್ ಹಾಕ್ಬಿಟ್ಟು, ಅವ್ರ ತಾಯಿ ಕನೆಕ್ಷನ್ ಇಲ್ಲದೆ ಇದ್ರೆ ಆ ಮಗು ಹೆಂಗೆ ತಾಯಿನ ತಂದು ತೋರಿಸುತ್ತೆ? ಇದು ತಾಯಿ ಅಂತ ತೋರಿಸುತ್ತೆ. ಅಲ್ಲೋಗಿ ನಮ್ಮ HOD ಇವರಾಗಿದ್ರು, ನಮ್ಮ ಹೆಡ್ ಮಾಸ್ಟರ್ ಇವರಾಗಿದ್ರು ಅಂತ ಮಕ್ಕಳಿಗೆ ಪರಿಚಯ ಮಾಡಿಸುತ್ತೇವೆ. ತಾಯಿ ಕನೆಕ್ಷನ್ ಕಟ್ಕೊಳ್ಳುತ್ತೆ. ಇದು ಅನೇಕ ದೇಶಗಳಲ್ಲಾಗಿದೆಯೋ. ಆಮೇಲೆ ನಿಮ್ ಪ್ರಕಾರ ಹೇಳ್ತಾರೆ ನೋಡ್ರಿ, ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವಾರಕ್ಕೆ 2 ದಿವಸ ತಂದೆ ತಾಯಿಗೆ ಮೀಸಲಿಡಬೇಕು. ಮಗು ತಂದೆಗೆ ಬಿಲ್ಲಿಂಗ್ ಅಲ್ಲಿ ಹೆಲ್ಪ್ ಮಾಡಬೇಕು. ಅವನು ಯಾವ ವ್ಯಾಪಾರ ಮಾಡ್ತಾನೆ ಅದ್ರಲ್ಲಿ ಹೋಗಿ ಕುತ್ಕೋಬೇಕು, ಗಲ್ಲೆಲ್ಲಿ ಕುತ್ಕೋಬೇಕು. ಇನ್ನೊಂದು ದಿವಸ ತಾಯಿಗೆ ಅಡಿಗೆಲಿ ಹೆಲ್ಪ್ ಮಾಡಬೇಕು. ಅಡಿಗೆ ಕಲ್ತಂಗಾಗುತ್ತೆ. ನಾಳೆ ವಿದೇಶಕ್ಕೆ ಹೋಗುತ್ತೆ, ಅಲ್ಲಿ ಅಡಿಗೆ ಮಾಡ್ಕೊಳಕ್ ಬರಲ್ಲ, ಕಸ ಗುಡ್ಸಕ್ ಬರಲ್ಲ. ಹೀಗೆ ತಾಯಿಗೆ ಒಂದ್ ದಿವಸ ಹೆಲ್ಪ್ ಮಾಡಬೇಕು, ತಂದೆಗೆ ಒಂದ್ ದಿವಸ ಹೆಲ್ಪ್ ಮಾಡಬೇಕು. ಮಿಕ್ಕಿರೋ ಎಲ್ಲ ಏನಾದ್ರೂ ಮಾಡಿ ದನ ಕಾಯಕ್ ಹೋಗ್ರಿ. ಮೊನ್ನೆ ಬೆಂಗಳೂರಲ್ಲಿ ಒಬ್ರು ತುಂಬಾ ರಿಚ್ ಪರ್ಸನ್ ಒಬ್ರು ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಜೀವನದಲ್ಲಿ 21ನೇ ವರ್ಷದವರೆಗೂ ದನ ಕಾಯ್ತಾ ಇದ್ರು. ಅವ್ರು ಬಂದು ಅಗರಬತ್ತಿ ಬಿಸ್ನೆಸ್ ಮಾಡಿದ್ರು. ಸೂಪರ್, ಇವತ್ತು ಟಾಪ್ ಲೆವೆಲ್ ಅಲ್ಲಿ ಇದ್ದಾರೆ. ಅಲ್ವೋ ಬ್ರೈನ್ ಯಾರು? MS ರಾಮಯ್ಯ ಅವರು ಏನು ಓದಿದ್ರು? ವಾಟ್ ಲೆವೆಲ್ ಹಿ ಹಸ್ ರೀಚ್ಡ್. ಶಿವಾಜಿ ಮಹಾರಾಜರು 13ನೇ ವರ್ಷಕ್ಕೆ ತೋರಣಗಡ ಗೆದ್ದು 50 ವರ್ಷಕ್ಕೆ ಎರ್ರಾ ಮುಗಿಸ್ತಾರೆ. ಅವ್ರು ಯಾವ ಎಜುಕೇಶನ್ ಮಾಡಿದ್ದಾರೆ? ಸೊ ಏನು ಹೇಗೆ ನೀವು ಡಿಸೈನ್ ಮಾಡ್ತಿರೋ? ಎಜುಕೇಶನ್ ಇಂದಾನೇ ಜೀವನ ಅಂತ ಹೇಗೆ ನೀವು ನಿರ್ಧಾರ ಮಾಡಿದಿರೋ? ನನ್ನ ಪ್ರಕಾರ ಅವ್ರು ಆ ಕಾಲದಲ್ಲೆಲ್ಲೋ ಮಾಡಿದ್ರೇನೋ. ಈಗಿನ ಕಾಲದಲ್ಲಿ ಯಾರು? ಈಗಿನ ಕಾಲದಲ್ಲಿ ತುಂಬಾ ಜನ ಇದಾರಲ್ಲೋ. ಫೇಸ್ಬುಕ್ ಓನರ್ ಇದ್ದಾನಲ್ಲೋ, ಊರೂರಲ್ಲೂ ಸಿಗ್ತಾರೆ. ನೀವು ನೋಡಿಲ್ಲ? ಇವನು ಅಸ್ಟ್ರಾಲಜರ್ ಆಗಿ ಇವನು ಪ್ರತಿದಿನ ಇಂಥ ಕೇಸುಗಳು ನೋಡ್ತಾನೆ. ಮಕ್ಕಳು ಯಾರು ಇದಾರೆ? ಹೌದು. ಎಲ್ಲಿದ್ದಾರೆ? ಎಲ್ಲಿ? ಇವಾಗ ಸ್ಕೂಲ್ ಇಲ್ಲೇ ಇದಾರಲ್ಲೋ. ಇಲ್ಲಿ ಅವನು ಬೆಳಗ್ಗೆ ಒಬ್ಬ ಟ್ಯಾಲೆಂಟ್ ನೋಡಿದ್ವಲ್ಲ, ಅವನಿದಾನಲ್ಲ, ಅವನು SLC ಬಿಟ್ಟಿದ್ದಾನೆ. ಅವನು ಇವತ್ತು ವಿಡಿಯೋ ನಿಂತರ ಮಾಡ್ತಾನೆ. ಅವನಿಗೆ ಎಲ್ಲಾದ್ರೂ ಬದುಕುವ ಶಕ್ತಿ ಇದೆ ಸರ್. ಈಗ ಕಂಪನಿ, ಸೊಸೈಟಿ, ಕಂಪನಿ ಒಳಗಡೆ ಗೌರ್ಮೆಂಟ್ ಕೆಲಸ ಆಗಲಿ, ಅವರು ಎಷ್ಟೇ ನಾಲೆಜ್ ಇದು ಮಾಡಲ್ಲ. ಅವರು ಸರ್ಟಿಫಿಕೇಟ್ ಬೇಕು. ಆ ಕಂಪನಿಗೆ ಹೋಗ್ಬೇಕು, ನನ್ನ ಮಗು ಇನ್ನೊಬ್ಬರಿಗೆ ಅಧೀನ ಆಗಿ ಬದುಕಬೇಕು ಅನ್ನೋದೇ ತಪ್ಪಲ್ಲೇನೋ? ನಿಮ್ಮಲ್ಲಿ ಆ ಥಾಟ್ ಇರೋರೆಲ್ಲ ಕಳಿಸಿ ಸ್ಕೂಲ್ಗೆ. ಯಾರಲ್ಲಿ ನನ್ನ ಮಗ, ನನ್ನ ಮಗಳು ರಾಜ ರಾಣಿ ತರ ಬದುಕಿ ಇನ್ನೊಬ್ಬರಿಗೆ ಆಸರೆ ಆಗಬೇಕು ಅನ್ನೋರೆಲ್ಲ ಸ್ಕೂಲ್ಗೆ ಯಾಕೆ ಕಳಿಸ್ಬೇಕು? ಮನೇಲೆ ಕಳಿಸಿ. ಮನೇಲೆ ಟ್ಯೂಷನ್ ಟೀಚರ್ನ ಅರೇಂಜ್ ಮಾಡಿ. ನಮ್ಮ ದೇಶದಲ್ಲಿ 10ನೇ ಕ್ಲಾಸ್ ಡೈರೆಕ್ಟ್ ಆಗಿ 10ನೇ ಕ್ಲಾಸ್ಗೆ ಹೋಮ್ ಸ್ಕೂಲ್ ಇಂದ ಕೂತ್ಕೊಳ್ಳುವಂತಹ ವ್ಯವಸ್ಥೆ ಇದೆ. ನೀವು ಸ್ಕೂಲಿಗೆ 1.5 ಲಕ್ಷ 3 ಲಕ್ಷ ಕಟ್ಟೋ ಬದಲು ಮನೆಗೆ ಟ್ಯೂಷನ್ ಟೀಚರ್ ಕಳಿಸಿ, SLCಗೆ ಏನ್ ಬೇಕೋ ಅದಕ್ಕೆ ಬರ್ಸಿ.
ಆದ್ರೂ ನಿಮ್ ಸ್ಕೂಲ್ಗಳು ಏನ್ ಕಲಿಸ್ತಾ ಇದೆ, SLC 5 ವರ್ಷದ ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡೋದು ಹೆಂಗೆ ಅಂತ ಟ್ಯುಟೋರಿಯಲ್ಸ್ ಕೊಟ್ಟೋಗುತ್ತೆ. 9th ಸ್ಟ್ಯಾಂಡರ್ಡ್ಗೆ ಮಗು ಟ್ಯುಟೋರಿಯಲ್ಸ್ ಕೊಟ್ಟೋಗುತ್ತೆ. ಅಲ್ಲಿ ಏನ್ ಕಲಿಸ್ತಾರೆ, ಎಕ್ಸಾಮ್ ಅಲ್ಲಿ 5 ವರ್ಷಕ್ಕೆ ಎಷ್ಟು ಬೇಕು ಅಂತ 5 ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಕೊಡ್ತಾರೆ. ಅದರಲ್ಲಿ ಬೆಸ್ಟ್ ಆನ್ಸರ್ ಮಾಡಿದ್ರೆ ನೀನು 90% ಮಾರ್ಕ್ಸ್ ನಿಂದು ಬೋರ್ಡ್ ಏನ್ ಬರುತ್ತೆ, ಅವಾಗ ನೀನು 90% ನೀನು ನಿಮ್ಮ ಅಪ್ಪನಿಂದ 3 ಲಕ್ಷ ಕಟ್ಟಿಸ್ಕೊಂಡು 90% ಬಂದ್ರೆ BTS ಬಸ್ ಮೇಲೆ ನಿನ್ನ ಮಗಳು ಫೋಟೋ ಬರುತ್ತೆ. 9th 10th ಇಷ್ಟು 93% ಅಂತ. ಆಮೇಲೆ ಆ ಮಗು ನಾನು 93% ಅಂತ ಅನ್ಕೊಂಡು ಫಸ್ಟ್ PUC ಹೋದ್ಮೇಲೆ ಮತ್ತೆ ಡುಮ್ಕಿ. ನಿನ್ಗೆ ಅಬ್ಸರ್ವ್ ಮಾಡಿರ್ಬೋದು, SLC ಫೇಲ್ ಆದವರೆಲ್ಲ ಉದ್ಧಾರ ಆಗಿದ್ದಾರೆ, SLC ಪಾಸ್ ಅವರೆಲ್ಲ PUC ಇದಾಗ್ಬಿಟ್ಟಿದ್ದಾರೆ ಓವರ್ ಕಾನ್ಫಿಡೆನ್ಸ್ ಇಂದ. ಈಗ ನೋಡ್ತಾ ಇರೋ ಆಡಿಯನ್ಸ್ ಎಲ್ಲ ಕಮೆಂಟ್ ಮಾಡ್ತಾರೆ, ಇಷ್ಟೆಲ್ಲ ಪುರಾಣ ಓದ್ತಿರಲ್ಲ ನೀವು ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾನೆ ಇದ್ ಮಾಡಕ್ಕಾಗತ್ತಾ ಅಂತ. ಇವಾಗ ಇವನು ಯಾವತ್ತೂ ಹಾಗೆ ಮಾಡ್ಲೇ ಇಲ್ಲ ನೋಡಿ. ಇವನು ಮಕ್ಕಳಲ್ಲಿ ಓದಿ ಡಿಗ್ರಿ ಸಂಪಾದಿಸಿ ಅದರಲ್ಲೂ ವಿಶ್ವದಲ್ಲೇ ಒಂದು ರ್ಯಾಂಕ್ ಪಡೆದ್ಲು ದೊಡ್ಡ ಮಗಳು. ಅವಳಷ್ಟಕ್ಕೆ ನಾನು ಓದ್ತೀನಿ, ನಾನು ಒಬ್ರ ಕೆಳಗೆ ಬದುಕೋಕೆ ಓದೋದಿಲ್ಲ, ನನಗೆ ಇಷ್ಟಕ್ಕೋಸ್ಕರ ಓದ್ತೀನಿ, ನನ್ನ ನಾಲೆಡ್ಜ್ಗೋಸ್ಕರ ಓದ್ತೀನಿ ಅಂತ ಓದಿದ್ಲು. ಶಿ ಡಿಡ್ ಇಟ್. ಅದಾದ್ಮೇಲೆ ಯಾವ ಮಗುನು ನಿಮ್ ಥಿಯರಿ ಚೆನ್ನಾಗಿದೆ ಅಂತ ಪಪ್ಪ ಅಂತ ಒಂದು ಮಗು ಬಿಡ್ತು, ಇನ್ನೊಂದು ಮಗು ನಿಂದೆ ಎಜುಕೇಶನ್ ಮಾಡ್ತೀನಿ ಅಂತ ಅದು ಓದ್ಲಿಲ್ಲ. 4ನೇ ಮಗು ನನಗೆ ಈ ಓದಿನಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನಾನು SLC ಕೂಡ ಮಾಡಲ್ಲ, ನಾನು ಹಂಗೆ ಮಾಡ್ತೀನಿ ಅಂತ ಅವಳದೇ ಅದ ಜೀವನ ಶೈಲಿಯಲ್ಲಿ ಬದುಕ್ತಾ ಇದ್ದಾಳೆ. ಅಡಿಗೆ ಮಾಡಿದ್ರು ಬದುಕ್ಬೋದಲ್ಲ. ಒಬ್ಬ ಶರ್ಫ್ ಇವತ್ತು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನೆ, ನಾನ್ಯಾಕೆ ಓದ್ಬೇಕು ಅಂತ ಹೇಳ್ತು. ಇವತ್ತು ಅವಳು ಶಿ ಕ್ಯಾನ್ ಕುಕ್ ವೆರಿ ವೆಲ್, ಶಿ ಕ್ಯಾನ್ ಡೂ ಸೋ ಮೆನಿ ಅದರ್ ಥಿಂಗ್ಸ್, ಶಿ ಕ್ಯಾನ್ ಆಕ್ಟ್ ವೆರಿ ವೆಲ್. ಇನ್ನೊಂದು 5ನೇ ಮಗು ನಾನು ಸ್ಕೂಲ್ ಯಾಕೆ ಹೋಗ್ಬೇಕು, ಸ್ಕೂಲಲ್ಲಿ ಯಾರೋ ಟೀಚರ್ ಒಂದು ಗಂಡು ಮಗು ಹೊಡಿತಾ ಇದ್ರೆ ಯಾಕೆ ಟೀಚರ್ ನೀವು ಹೊಡಿತೀರಿ, ಇಟ್ಸ್ ಅ ಕ್ರೈಮ್ ಅಂತ ಹೇಳಿದಾಗ ನಿನ್ನೂ ಹೊಡಿತೀನಿ ಅಂದ್ರು. ನನ್ನ ಬೇಕಾದ್ರೆ ಹೊಡಿ ಅಂತ ಹೇಳ್ತದ್ದು. ಯಾಕಂದ್ರೆ ನಮ್ಮಪ್ಪ ಹೇಳಿದಾರೆ, ನಿನಗೆ ಹೊಡೆದ್ರೆ ರಿಯಾಕ್ಟ್ ಆಗ್ಬೇಡ, ಬೇರೆಯವ್ರಿಗೆ ಹೊಡೆದ್ರೆ ರಿಯಾಕ್ಟ್ ಆಗು ಅಂತ. ಆ ಟೀಚರ್ ಹತ್ಕೊಂಡು ಫೋನ್ ಮಾಡಿದ್ರು, ನೀವೇನು ಸ್ಟ್ರಾಂಗ್ ಇದೀರಿ ಅನ್ಸುತ್ತೆ, ನೀವು ಹೇಳೋ ಮಾತುಗಳಿಂದ ನನ್ ಗೊತ್ತಿಲ್ಲದೆ ಹೊಡೆದ್ಬಿಟ್ಟೆ, ಇನ್ನು ಮುಂದೆ ಹೊಡೆಯಲ್ಲ ಅಂತ ಹೇಳಿದ್ರು. ಮತ್ತೆ ಆವತ್ತಿಂದ ಸ್ಕೂಲಲ್ಲಿ ಹೊಡೆಯೋದು ಬಿಟ್ರು. ಮತ್ತೆ ಸ್ವಲ್ಪ ದಿವಸಕ್ಕೆ ಆ ಮಗುನ ಇದು ತೆಗೆಸ್ಬಿಟ್ರು ಸ್ಕೂಲಿಂದ. ಅವರೇ ತಗ್ಸಿದ್ರು. ಯಾಕಂದ್ರೆ ಮನೆ ಸ್ಕೂಲ್ ಡಿಸಿಪ್ಲಿನ್ ಡಿಸ್ಟರ್ಬ್ ಆಗ್ತಿತ್ತು, ಎಲ್ಲಾ ಮಕ್ಕಳು ಫಾಲೋ ಮಾಡ್ತಿದ್ರು. ಅಂದ್ರೆ ರೂಲ್ಸ್ ಹೇಳಿದ್ರೆ ಇಲ್ಲ, ಹೊಡಿದೇ ಇದ್ರೆ ಡಿಸಿಪ್ಲಿನ್ ಹಾಳಾಗ್ತದೆ, ನಿನ್ನಿಂದ ಹೊಡಿಯೋಕಾಗ್ತಿಲ್ಲ ನಾವು, ನೀನು ಹೀರೋಯಿನ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಅಂತ. ಅದಕ್ಕೆ ಈ ಹುಡುಗಿ ನಾನು ನಿಮ್ ಸ್ಕೂಲ್ಗೆ ಬರಲ್ಲ ಅಂದ್ಬಿಟ್ಲು. ಪ್ರಿನ್ಸಿಪಾಲ್ ನೀವೆಂತವ್ರಿ, ಅವಳು ಆಡಿದ ತಾಳಕ್ಕೆಲ್ಲ ತಾಳ ಆಗ್ತಾ ಇದೀರಿ, ಆ ಮಗು ಬರಲ್ಲ ಅಂದ್ರೆ ನೀವು ಸುಮ್ಮನೆ ಇದಿರಲ್ಲ ಅಂದ್ರು. ನಾ ಹೇಳಿದೆ, ಆ ಮಗುಗೆ ಡಿಸಿಷನ್ ತಗೊಳ್ಳೋ ವಯಸ್ಸು ಬಂದಿದೆ. ಆ ಹುಡುಗಿ ಹೇಳ್ತು, ನನ್ನನ್ನು ಮಾತಾಡಿ, ನಮ್ಮ ಅಪ್ಪನ ಯಾಕೆ ಮಾತಾಡ್ತೀನಿ ಅಂತ. ಅದಕ್ಕೆ ಟೀಚರು ಏನ್ ಮಾಡ್ತೀಯ ನೀನ್ ಫ್ಯೂಚರ್ ಅಲ್ಲಿ ಅಂದ್ರೆ, ನಾನು ನಿಮ್ ಸ್ಕೂಲ್ ಬಿಡ್ತೀನಿ ಅಂತ ಹೇಳಿದೀನಿ, ಎಜುಕೇಶನ್ ಬಿಡೋದಿಲ್ಲ, ಐ ವಿಲ್ ಟೇಕ್ ಇಟ್ ಅಪ್ ಫ್ರಮ್ ಮೈ ಸೆಲ್ಫ್ ಅಂತ ಹೇಳಿದ್ರು. ಸ್ಕೂಲಿಗೆ ಹೋಗ್ತಾ ಇಲ್ಲ. ಅವಳನ್ನ ಬೇಕಾದ್ರೆ ಮಾತಾಡು. ಅವಳು ಮಹಾರಾಷ್ಟ್ರದಲ್ಲಿ ಬೆಳೆದಿದ್ದು, ಕನ್ನಡ ಬರುತ್ತೆ, ಅರ್ಥ ಮಾಡ್ಕೊಳ್ತಾಳೆ, ತೆಲುಗು ಕೂಡ ಬರುತ್ತೆ, ಆದ್ರೆ ನಿನ್ನ ಹತ್ರ ಕಂಫರ್ಟಬಲ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ. ನಮಸ್ತೆ ಸಮಿತಾ. ಯುವರ್ ಫಾದರ್ ಸೈಡ್ ಯು ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್. But if you don't go for school, if you don't have teacher, how do you learn? Who said I don't have a teacher? Actually, I have a lot of teachers. I'm not limited into subjects. You see, all these great physicians and scientists, like maybe Albert Einstein, maybe Isaac Newton, they all left their school for some reason. But they were in nature. Like all of their time, they spent it in nature. And physics is nature. Physics is how it happens, and they learned all their principles and theories from nature. Also, all these people I meet in treks that are so experienced, like doctors and engineers, and many more people. They are really experienced and they teach me a lot of things. So that's how I know. But if you want to learn mathematics, how do you learn mathematics from nature? There are ways, but if there is something I cannot learn from, going outside, I can still learn it from the internet. This is now technology is improved, that it is accessible for everybody. So that is a good point. So you're not scared that you left school and in future maybe you don't even get job, and you don't even have certificate, means you don't even get job in future. How do you? I don't want a job in which I have to work under someone, right? I want to do
something I want to do and I want to follow my dream, and that is nothing related to the government. Like any job, like, you know, peons that work below people. There's nothing wrong in that. We need those kind of people, but Sir, it's not what I want to do. we feel like, just you are listening to your father and you are taking decisions. Because we don't even believe that for 11 or 12 years age kid cannot take this much big decisions in her life. You are taking it. We feel like you are taking decisions from your father. Are you taking? I'm learning from my father, but I'm not taking decisions from my father. I'm not taking decisions from anybody. This was my decision. And I don't think I have to explain anything for that. It was just my decision. Because all he wants me to be is happy. And I'll be happy without school. You will never say, did he say anything for no for anything when you said like, I don't want to go for school? No, he did not. He was the one by whom I am making my own decisions. You are happy with that? Yeah. Thank you. Thank you so much. ಯಾರಿಗಾದ್ರು ಕ್ವಶನ್ ಇದೆಯಾ ಏನಾದ್ರು ಕೇಳೋದಕ್ಕೆ? You do have question, right? Yes. Please ask. Samhita, do you suggest your friends to take their own decision for go to school or not? I do suggest them, but it's totally up to them if they choose it. How do you convince them? I wouldn't convince them. You should never convince someone. It should probably be on your own. But they are probably convinced by their parents to not leave it. And I don't think I can do anything about it. I try it, but most of the time it doesn't work. Okay. It will work. It will work someday. Yeah, Most of the students, they don't like school. They don't want to go for school. They studying means they are getting irritated, just for those kind of students, if they watch your video and they will get some kind of confidence that they can say to their parents that I don't want to go for school. See, these kind of kids, they without school, they are so confident. I will be like that. For those kind of students, what do you want to say? You are motivating the laziness in them to hide from school and homeworks. If they take your decision, what is your correct, Alame? Actually, school studying isn't the only way to achieve something. There are a lot of things, a lot of unimaginable things that we can achieve, and we are not being able to do that because the school is limiting it. We don't know the capacity of a human body and its brain. And it can do a lot of things, and if they hate studying, it's probably because their field is somewhere else and they belong somewhere else. If they would leave school, they wouldn't just be like sitting like a couch potato. They would do something in life because no human can stay like that. It's the human nature to do something in life. So they'd probably follow their passion and be something great. Now, the English is a tool for everybody. Universally people are using this language. And we are also in different states that we are communicating together and sharing our emotions and collecting all information from this language. If you want to learn, because you are not going to school, most of the schools teach us this language. And if you are not going to school, but if you want to learn these kind of languages, what do you do? There are many ways on the internet, as I said before, to learn languages. I'm trying to learn Korean recently. Korean? Yeah. And English, yeah. The school did help me in English, but I could do that without the school also. Also it is possible. Yeah. ಅಂದ್ರೆ ಈಗ ಮಕ್ಕಳು ಇದು ಸ್ಕೂಲ್ ಕಳಿಸಿದಾಗ ಅದೊಂದು ಟೈಮ್ ಇರುತ್ತೆ. ಆ ಟೈಮಲ್ಲಿ ಅವರು ಸ್ಟಡಿ ಮಾಡ್ತಾರೆ ಅಂತ ಅಪ್ಪ ಅಮ್ಮ ಪೇರೆಂಟ್ಸ್ಗೆ ಅನ್ಸುತ್ತಲ್ವಾ. ಈಗ ಹಂಗೆ ಬಿಟ್ಬಿಟ್ಟಾಗ ಅವ್ರು ಯಾವ ಟೈಮಲ್ಲಿ ಸ್ಟಡಿ ಮಾಡೋದೇ ಇಲ್ಲ, ಹಂಗೆ ಅಂತರ ಕನ್ಫ್ಯೂಸ್ ಆಗ್ಬಿಡುತ್ತಲ್ಲ. ಮಾಡೇ ಮಾಡ್ತಾರೆ ಅವಾಗ. It's not like that because I can stay lazy and I can stay doing nothing for least 2 months. After that, I will get the passion to do something. That is what happened with me. For 2 months, I was like, I'm not going to school. I'm not going to do anything. I woke up at 2 a.m. and then I just watched videos and I slept and I didn't eat. That happens, but that is the way you learn that you really need to do something in life to keep your mind educated. Also, that when you go to school, you have a certain time of doing everything and you are in a particular environment while doing the same thing.
and that way your mind gets bored. You need to give it variety. So if you are not going to school, you can keep changing rooms while studying. You can go outside in the nature while studying. You can change your variables of studying, like the internet. You can, do a lot of things when you are not restricted in one area. Do you have friends? I do have friends, and not all of them are my age. Oh, okay. Okay, do they ask? I complete that video. Again, I will ask you the same question. Do they suggest? Do your friends suggest that you should go for school like that? They do, but not all of them are actually saying what they mean. Because all of them, they only do what their parents say. That's what kids do. And if you keep telling them what to do, they will never be someone of their own. You can never make someone an engineer who is meant to be a doctor. You can never make someone a doctor who is meant to be an engineer. If your friends treat you like she is not going for school, if they make different group and if they keep you in a separate position and keep on teasing you like she is not going for school and we all are going for school, we will be something in future and she is not going to get any future in her life. In that kind of situation, how do you handle yourself? You need people who do not believe in you, because if everyone believes in you, you have no one to prove wrong. And if you have no one to prove wrong, you just don't get the motivation and you stay lazy like that. And you need these kind of people in your life. But you will not be degraded for yourself, No, they are not. You will be confident. They are not the only people I will meet in life, obviously. Did you meet those kind of people? Obviously. This is your final decision, or any college you are going to join? There is no final decision. I keep changing. You keep changing. Okay. We can expect you will join college. But she's doing homeschooling. She's taking 10th directly. Yeah, that I'm doing. ಈಗ ನೀನು ಹೋಗ್ತಾ ಬಿಟ್ಟಿದೀಯಲ್ವಾ, ಈಗ ನಿನ್ಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆಯಾ, ಏನ್ ಅನ್ನಿಸ್ತಾ ಇದೆ? I'm happy in life. Whatever necessary things you need, everything you are collecting from somewhere, Yeah. Maybe it is internet or looking at nature, going for truck or meeting some people, doctors or engineers. You are collecting it, everything from somewhere. That is good thing, just we felt so happy about talking to you, Also, people my age are getting depressed right now. They're getting anxiety at a very young age because they get being restricted. That is why rebels happen. That is why drugs are happening. That is why all those kind of things are happening, because if you restrict people, they are humans at the end of the day. They're going to rebel at some day. We rebelled for freedom because we were restricted. We do everything because we are restricted. It's not your child's fault if he gets stuck in those kind of things. You should just give everyone freedom as you expect it. Thank you so much. It I'm is very happy. Very good. Thank you so much for such a beautiful interview. Thank you. ಅವ್ರ ಅವರೇ, ನಿಮ್ಮ ಮಗಳ ಜೊತೆ ಮಾತಾಡಿ ನಿಜವಾಗ್ಲೂ ನಮ್ಗೆಲ್ಲ ತುಂಬಾ ಖುಷಿ ಆಯ್ತು, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಬಟ್ ಇನ್ನೊಂದು ಕನ್ಫ್ಯೂಷನ್ ನನ್ಗೆ ಏನ್ ಕಾಡ್ತಾ ಇರೋದು ಅಂತ ಅಂದ್ರೆ, ಅವ್ರಿಗಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ಆ ಕಾನ್ಫಿಡೆನ್ಸ್ ಎಲ್ಲ ನಿಮ್ಮಿಂದ ಬಂದಿರೋದು ಅನಿಸ್ತಾ ಇದೆ. ಯಾಕೆಂದ್ರೆ ಒಂದು ಮಗು ಆ ಮಟ್ಟಕ್ಕೆ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ಅಷ್ಟೊಂದು ಬೆಳಿಬೇಕು ಅಂದ್ರೆ ಆ ಪೇರೆಂಟ್ಸ್ ಸಹಕಾರ ತುಂಬಾ ಇರುತ್ತೆ ಅನ್ನೋದು ನಮ್ಮ ಭಾವನೆ. ಅವರು ನಿಮ್ಮನೆ ವಾತಾವರಣ ಆಗಿರೋದ್ರಿಂದ ಅವ್ರ ಹತ್ರ ಬೆಳೀತಾ ಇದ್ದಾರೆ. ಆದ್ರೆ ನಮ್ದು ಆಗಿರ್ಬೋದು, ಇಲ್ಲ ನಮ್ದು ಬೇರೆ ಯಾರದೇ ಹಳ್ಳಿ ಜನರು ಕೆಲವ್ರಿಗೆ ಎಜುಕೇಶನ್ ಇರೋದಿಲ್ಲ, ಅವ್ರಿಗೆ ಯಾವ ತರ ನಡ್ಕೋಬೇಕು ಏನು ಅನ್ನೋದೇ ಗೊತ್ತಿರಲ್ಲ. ಅವ್ರಿಗೆಲ್ಲ ಯಾವ ರೀತಿ ಸ್ಕೂಲಿಂಗ್ ಕೊಡೋಕ್ ಸಾಧ್ಯ? ಅವರೆಲ್ಲ ಸ್ಕೂಲಿಗೆ ಕಳಿಸ್ತಾನೆ ಮಕ್ಕಳನ್ನ ಯಾವ ತರ ಅವ್ರು ಡೆವಲಪ್ ಮಾಡಕ್ ಸಾಧ್ಯ? ಅದಕ್ಕೆ ಏನ್ ಹೇಳ್ತೀರಾ ನೀವು? ನೋಡಪ್ಪಿ, ಅವರ ಹತ್ರ ಜೀವನದಲ್ಲಿ ಸ್ನೇಹಿತರಿಗಾಗ್ಲಿ, ನೀವು ಫ್ರೆಂಡ್ಸ್ ಆಗ್ಲಿ, ನೀವು ಫೇಸ್ಬುಕ್ ಮಿತ್ರರಿಗಾಗ್ಲಿ, ಸ್ವಂತ ಮಕ್ಕಳಿಗಾಗ್ಲಿ ಯಾವತ್ತೂ ಯಾವುದ್ರ ಮೇಲೆ ಹೇರಿಕೆ ಮಾಡಿಲ್ಲ. ಇದು ಮಾಡಿ ಇದು ಮಾಡಬೇಡಿ ಅಂತ ಒಂದೇ ಒಂದು ವಿಚಾರ ಇವನು ಹೇಳೋದು, ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಸಾಲ ಮಾಡಬಾರ್ದು. ಈ ಮೂರನ್ನ ಬಿಟ್ಟು ಮಿಕ್ಕಿರೋದನ್ನ ಯಾವತ್ತೂ ಇದರಿಂದ ಈ ಮೂರರಿಂದ ಬೇರೆಯವರಿಗೆ ತೊಂದರೆ ಆಗತ್ತೆ ಅನ್ನೋ ಭಾವನೆಯಿಂದ ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡಿಲ್ಲ. ನಾನು ಶಾಲೆಗೆ ಹೋಗ್ತೀನಿ ಅಂದ್ರೆ ಹೋಗು, ಯಾಕಂದ್ರೆ ನಮ್ಮ ಅಮ್ಮ ಹೇಳೋರು ಇವನಿಗೆ, ನೀನು ಫೇಲ್ ಆದ್ರೆ ನೀನ್ ನನ್ ಜೊತೆ ಇರು, ಪಾಸ್ ಆದ್ರೆ ನಾನು ನಿನ್ ಜೊತೆ ಇರ್ತೀನೋ ಅಂತ ಹೇಳೋರು. ಆ ಅಮ್ಮನ ಕಾನ್ಫಿಡೆನ್ಸ್ ನನಗೆ ಏನು ಬೆಟ್ಟಗಳನ್ನೆಲ್ಲ ಎತ್ತು ಬಿಸಾಕ್ಬಿಡೋಣ ಅನ್ಸೋದು, ಅಷ್ಟು ಕಾನ್ಫಿಡೆನ್ಸ್ ಕೊಡೋರು. ಆ ಅಮ್ಮ ಓದಿರೋದು 7ನೇ ಕ್ಲಾಸ್ ಆದ್ರೂ ಲೆಕ್ಕ ಟಕ 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 ಮಾಡ್ಬಿಡೋರು. ಅಂಗಡಿಯವನು ಲೆಕ್ಕ ಕೊಡಕ್ ಮೊದ್ಲೇ ಆ ಅಮ್ಮ ಕರೆಕ್ಟ್ ಆಗಿ ಇಷ್ಟೇ ಅಮೌಂಟ್ ಹೇಳೋರು. ಅವಾಗ ನನಗೆ ಯಾವಾಗ್ಲೂ ಕ್ವಶನ್, ಓದೋದಿನಕ್ಕೆ ಅಂತ. ನಮ್ಮ ತಾತ 7ನೇ ಕ್ಲಾಸ್ ಓದಿದ್ರು, LS ಅಂತ ಅವಾಗ. ಆದ್ರೆ ದೊಡ್ಡ ದೊಡ್ಡ ಆಫೀಸರ್ಸ್ ಅವ್ರ ಹತ್ರ ಲೆಟರ್ ಡ್ರಾಫ್ಟ್ ಮಾಡಿಸೋರು. ಅವಾಗ ನಂಗೆ ಅನ್ಸೋದು ಓದಿರೋದೇನಕ್ಕೆ ಅಂತ.
ಈ ಟ್ಯಾಲೆಂಟ್ ಅನ್ನೋದು ಬಿಲ್ಟಿನ್ ಆಗಿ ಬರಬೇಕು. ಹಾಗಾಗಿ ಇವನು ಮಕ್ಕಳ ಮೇಲೆ ಅದನ್ನೇ ಅಪ್ಲೈ ಮಾಡ್ತಾ ಬಂದ. ಎಲ್ಲಾ ಸ್ನೇಹಿತರ ಮೇಲೆ, ಫಾರ್ ಎಕ್ಸಾಂಪಲ್ ಈ ಹುಡುಗ 10th ಅಷ್ಟೇ ಬರಲ್ಲ, ಈ ಹುಡುಗ 10th ಅಷ್ಟೇ, ಆದ್ರೆ ಇವನಲ್ಲಿರೋ ಎಬಿಲಿಟಿ ನಿಜವಾಗ್ಲೂ ಕರ್ನಾಟಕದಲ್ಲಿ ಗುರುತಿಸಬೇಕು. ಇವನು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾನೆ, ಎಲ್ಲ ಮಾತಾಡ್ತಾನೆ, ಇಂಗ್ಲಿಷ್ ಅವ್ರಿಗಿಂತ ತಲೆ ಹೊಡೆದಂಗೆ ಮಾತಾಡ್ತಾನೆ, ಮತ್ತೆ ಒಳ್ಳೆ ವಿಡಿಯೋ ಮಾಡ್ತಾನೆ. ಈ ಹುಡುಗ ಚರಣ ಬರಲ್ಲ, ಈ ಚರಣ ವೇದ ಮಂತ್ರಗಳನ್ನೆಲ್ಲ ಪಟ 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 ಹೇಳ್ಬಿಡ್ತಾನೆ. ಓದಿಲ್ಲ SLC. ಇವನು ಓದಿರೋರ್ಗಿಂತ ಹೆಚ್ಚು ಸಂಪಾದನೆ ಮಾಡ್ತಾನೆ. ಇವನು ಇಲ್ಲಿ ನಮ್ಮ ಶಾಂಡಿಲ್ಯ ಸೈಂಟಿಸ್ಟ್. ಇವನಿಗೆ ಓದಿನಲ್ಲಿ ಬಲವಂತವಾಗಿ ಓದಿಸಿದ್ದಾಯ್ತು, ಬಲವಂತವಾಗಿ ಇಂಜಿನಿಯರಿಂಗ್ ಸೇರಿಸಿದ್ದಾಯ್ತು. ಬೇಕಾಗಿಲ್ಲ ಅವನಿಗೆ ಇಂಜಿನಿಯರಿಂಗ್ ನಾಲೆಡ್ಜು 10th ಗೆ ಬಂದ್ಬಿಟ್ಟಿತ್ತು. ಆದ್ರೆ ಅವನಿಗೆ ಆ ಟೈಮ್ ವೇಸ್ಟ್ ಮಾಡೋದು ಹಿಂಸೆ ಆಗೋಯ್ತು. ಕಡೆಗೆ ಅವನು ಪುಟ್ಟಿದ್ದ, ನಾನು ಹೋಗೋದಿಲ್ಲ ಶಾಲೆಗೆ ಅಂತ. ಈಸ್ ಡಿಸೈನಿಂಗ್ ಅಮೆರಿಕನ್ ಲೆವೆಲ್ ಅಲ್ಲಿ ಅವನು ಸಾಫ್ಟ್ವೇರ್ ಮಾಡ್ತಾನೆ. ಇವನು ಇವಾಗ ಆಪ್ಸ್ ಮಾಡ್ತಾನೆ, ಮೊಬೈಲ್ ಆಪ್ಸ್ ಮಾಡ್ತಾನೆ, ವೆಬ್ಸೈಟ್ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನಲ್ಲಿ ನೀವು ಯಾವುದೇ ಫೀಲ್ಡ್ ಅಲ್ಲಿ ಏನೇ ಪ್ರಶ್ನೆ ಇರಲಿ ಅವನು ಸಾಲ್ವ್ ಮಾಡ್ತಾನೆ. ಇವೆಲ್ಲ ಎಕ್ಸಾಂಪಲ್ಸ್ ಅಲ್ವಾ? ನಮ್ಮ ಮಕ್ಕಳ ಅಷ್ಟೇ ಅಲ್ಲ, ಸ್ನೇಹಿತರ ಮಕ್ಕಳದು ಅಷ್ಟೇ. ಈ ಮಕ್ಕಳನ್ನ ನೀವು ಸಂವಿಧಾನ ಮಾತಾಡಿದ್ರಲ್ಲ, ಆ ಮಗುನ ನ್ಯಾಚುರಲ್ ಆಗಿ ಮನೇಲಿ ಡೆಲಿವರಿ ಮಾಡಿದ್ದು ನಾವು. ಡಾಕ್ಟರ್ಸ್ ಎಲ್ಲ ಸಿಸೇರಿಯನ್ ಮಾಡ್ಬೇಕು ಅಂದ್ರು. ಆ ಮಗು ಅವ್ರ ಅಕ್ಕ ಇಬ್ಬರನ್ನು ನಾವು ಓನ್ ಡಿಸಿಷನ್ ತಗೊಂಡು ಮನೇಲಿ ಮಾಡಿದ್ದು. ಅಂದ್ರೆ ಆ ಮಗು ಹುಟ್ಟಕ್ ಮೊದ್ಲಿಂದನೂ ನಾವು ರೆವಲ್ಯೂಷನರಿ ಆಗಿ ಬಂದ್ವಿ. ನಾರ್ಮಲ್ ಆಯ್ತು, ಏನೂ ತೊಂದರೆ ಆಗ್ಲಿಲ್ಲ. ನ್ಯಾಚುರಲ್ ಎಕ್ಸ್ಕ್ರೀಷನ್ ಪ್ರೋಸೆಸ್ ನ ಎಷ್ಟು ಕಾಂಪ್ಲೆಕ್ಸ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಓದಿರೋರು. ಹಾಗಾಗಿ ಓದಿರೋರು ಬೇಡ, ದುಡ್ಡು ಕೊಟ್ಟು ಓದುವಂತದ್ದೇನೋ. ಚಾಣಕ್ಯ ಹೇಳ್ತಾನೆ, ಯಾವ ಒಂದು ಸರ್ಕಾರದಲ್ಲಿ ವಿದ್ಯೆಗೆ ದಕ್ಷಿಣೆ ತೆಗೆದುಕೊಳ್ಳುತ್ತೋ ಆ ವಿದ್ಯೆಯಲ್ಲಿ ಉತ್ತರ ಸಿಗುವುದಿಲ್ಲ ಅಂತ. ಉತ್ತರ ದಕ್ಷಿಣ ಎಷ್ಟು ಚೆನ್ನಾಗಿ ನೋಡಿ. ಯಾರು ದಕ್ಷಿಣೆ ಪಡೆದು ವಿದ್ಯೆ ಹೇಳ್ಕೊಡ್ತಾರೋ ಆ ವಿದ್ಯೆಯಲ್ಲಿ ಉತ್ತರ ಸಿಗುವುದಿಲ್ಲ ಅಂತ. ಹೀಗೆ ವಿದ್ಯೆ ಅನ್ನೋದು ಸರ್ಕಾರ ಸೀರಿಯಸ್ ಆಗಿ ತಗೊಂಡು ಅದನ್ನ ಮೋಟಿವೇಟ್ ಮಾಡಬೇಕು. ಆ ಟೈಮ್ ಬರುತ್ತೆ, ಅಲ್ಲಿವರೆಗೂ ನಾವು ಪೇರೆಂಟ್ಸ್ ಜಾಗೃತ ಆಗಬೇಕು. ಇಲ್ಲಾಂದ್ರೆ ನಮ್ಮ ಮಕ್ಕಳನ್ನ ಯಾರ್ದೋ ಕೆಳಗಡೆ ಅಧೀನದಲ್ಲಿ ಕೆಲಸ ಮಾಡೋದಕ್ಕೆ, ಎಸ್ ಬಾಸ್ ಅಂತ ಕೆಲಸ ಮಾಡೋದಕ್ಕೆ, ಅವರಿಗೆ ಸರೆಂಡರ್ ಆಗೋದಕ್ಕೆ ನಾವು ಓದಿಸ್ತಾ ಇದ್ದೀವಿ ನಮ್ಮ ದುಡ್ಡು ಕೊಟ್ಟು. ಅಷ್ಟೇ ಕಣ. ಇನ್ನೊಂದು ವಿಷಯ ಏನು ಅಂದ್ರೆ, ಇವ್ರು ಯಾರು ಸಮಾಜಕ್ಕೆ ಮಾರಕವಾಗುವಂತ ಕೆಲಸನ ಮಾಡ್ಬೇಕು ಅನ್ನೋ ಒಂದು ಭಾವನೆನೂ ಇಲ್ಲ ಅವರಿಗೆ. ಇವತ್ತು ಇವನು ಓದಿದಾನೆ ಸಂದೀಪ, ಇವನು ಓದಿದಾನೆ ಇಂಜಿನಿಯರಿಂಗ್, ಫುಲ್ ಒಳ್ಳೆ ಹೈ ಮೆರಿಟ್ ಅಲ್ಲಿ ಓದಿದಾನೆ. ಆದ್ರೆ ಅವರ ಅಮ್ಮನಿಗೆ ಹೆಲ್ಪ್ ಮಾಡ್ಕೊಂಡು ಅವ್ನು ರೈತನಾಗಿದ್ದಾನೆ ಇವಾಗ. ಈ ಮಾತು ಹೇಳಿದ್ರೆ ಅವನಿಗೆ ಹೆಣ್ಣು ಕೊಡಲ್ಲ, ಅದು ಬೇರೆ ಕ್ವಶನ್. ಆದ್ರೆ ಅವನು ನಿಜವಾಗ್ಲೂ ಹೇಳ್ತಾನೆ, ಯಾವ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಹೆಚ್ಚು ಸಂಪಾದನೆ ಮಾಡ್ತಾನೆ. ಕತ್ತಲ್ ಗೋಲ್ಡ್ ಚೈನ್ ನೋಡಿ. ಹಂಗೆ ನಿಜವಾಗ್ಲು ಇಲ್ಲಿರೋರು ಎಲ್ಲರೂ ಒಂದೊಂದು ಎಕ್ಸಾಂಪಲ್. ಚಾಲೆಂಜ್ ಮಾಡ್ತೀನಿ, ನಮ್ಮ ಗ್ರೂಪ್ ಕಿತ್ತಡಿಲ್ಲ, EM ಅಂತರ ವಿಡಿಯೋ ಮಾಡಕ್ಕಾಗಲ್ವ ಯಾರು? ಚಾಲೆಂಜ್ ಮಾಡ್ತೀನಿ. ಇವನು ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟ್ ಗೆ ಸರ್ವ್ ಮಾಡ್ತಾ ಇದ್ದಾನೆ. ಈಸ್ ಲಿವಿಂಗ್ ಬೆಟರ್ ದನ್ IAS ಆಫೀಸರ್. ಮಮತಾ ತೋರ್ಸು ಆ ಕಡೆ. ಇವರೆಲ್ಲ ಹೈಲಿ ಎಬಿಲಿಟೆಡ್ ಪೀಪಲ್. ಒಬ್ಬರೊಬ್ಬರನ್ನ ನಾನು ಹೆಂಗೆ ಒಬ್ಬೊಬ್ಬರನ್ನ ವರ್ಣಿಸಬೇಕಾಗುತ್ತೆ. ಈ ಹುಡುಗ ಲಾಯರ್ ಓದಿದಾನೆ, ಆದ್ರೆ ಮಾಡ್ತಾ ಇರೋದು ಲಾಯರ್ ಕೆಲಸ ಅಲ್ಲ. ಏನಕ್ಕೆ ಪ್ರಯೋಜನ ಅಂತ ಎಜುಕೇಶನ್? ಅವನು ಬೇರೆ ವಿಚಾರದಲ್ಲಿ ಹೆಚ್ಚು ಸಂಪಾದನೆ ಸಿಗ್ತಾ ಇದೆ ಸರ್ ಅಂತಾನೆ. ತಪ್ಪು ಮಾತಾಡ್ತಾ ಇದ್ದೀನ? ನೀನ ಎಕ್ಸಾಂಪಲ್. ನೀನು 10th ಮಾಡ್ಬಿಟ್ಟು ಇವತ್ತು ಎಷ್ಟು ದುಡ್ಡು ಮಾಡ್ತಾ ಇದೀಯ? 10th ಮಾಡ್ಬಿಟ್ಟು ಹುಡುಗ ಸಿಂಗಾಪುರ್ಗೆ ಹೋಗ್ಬಿಟ್ಟು ವಾಪಸ್ ಬಂದಿಯಾನೆ, ನಿಮ್ ದುಡ್ಡು ನೀವೇ ಇಟ್ಕೊಳ್ಳಿ, ನಾನು ಇಂಡಿಯಾಗ ಹೋಗಿ ಮಾಡ್ತೀನಿ ಅಂತ. ಇವತ್ತು ಕರ್ನಾಟಕದಲ್ಲಿ ಊಟ ಕಳಿಸ್ಕೊಟ್ಟಿದ್ದಾರೆ ಅವನು ಫ್ಯಾನ್ಸ್. ಅಷ್ಟು ಪಾಪ್ಯುಲರ್ ಆಗಿದ್ದಾನೆ ಅವನು. ಇವನು ಇಂಜಿನಿಯರಿಂಗ್ ಹೋಗಿದ್ರೆ ಇಲ್ಲಿ ನನ್ನ ಇಂಜಿನಿಯರಿಂಗ್ ವೇಸ್ಟ್ ಆಗ್ತಿತ್ತು, ನಿಮ್ ಜೊತೆ ಬರಲ್ಲ ಅಂತ ಹೇಳ್ತಿದ್ದ. ಅವನು ಇಲ್ಲೂ ಬರ್ತಾನೆ, ದುಡ್ಡು ಮಾಡ್ತಾ ಇದ್ದಾನೆ. ಈಸ್ ಲಿವಿಂಗ್ ಎ ರಾಯಲ್ ಲೈಫ್. ಇವತ್ತಿನ ವಿಡಿಯೋ ನಿಜವಾಗ್ಲೂ ನಮಗೆ ಒಂದ್ ಕಡೆ ಎಲ್ಲೋ ಎಜುಕೇಶನ್ ವಿಚಾರದಲ್ಲಿ ಒಂದು ಕಣ್ಣೇ ತೆರೆಸ್ತು ನಿಜವಾಗ್ಲೂ. ಇನ್ನೊಂದು, ನೀವು ನಿಮ್ಮ ಲೈಫಲ್ಲಿ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಏನಿದೆ, ನಿಮ್ಮ ಲೈಫನ್ನೇ ಒಂದು ಎಕ್ಸ್ಪೆರಿಮೆಂಟ್ ಅನ್ನೋ ತರ ಮಾಡಿ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಈ ವಿಡಿಯೋ ಮಾಡಿದ್ದು.